ಬಹಿರಂಗ ವೇದಿಕೆಯಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನ ಡಿಕೆ ಶಿವಕುಮಾರ್ರಿಗೆ ಬಿಟ್ಟುಕೊಡಿ ಎಂಬ ಹೇಳಿಕೆ ವ್ಯಕ್ತ ಆದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಫಸ್ಟ್ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ಸಿಎಂ ಸ್ಥಾನವನ್ನ ಹೈಕಮಾಂಡ್ ನಿರ್ಧರಿಸುತ್ತೆ, ಸ್ವಾಮೀಜಿ ಅಲ್ಲ ಅನ್ನೋದು ಮುಖ್ಯಮಂತ್ರಿಗಳ ಫಸ್ಟ್ ರಿಯಾಕ್ಷನ್ ಆಗ್ತಾ ಇದೆ. ಎಲ್ಲವನ್ನ ನಮ್ಮ ಪಕ್ಷದ ಹೈಕಮಾಂಡ್ ನಿರ್ಧಾರವನ್ನ ಮಾಡುತ್ತೆ, ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದರು. ಸ್ವಾಮೀಜಿ ಬೇಡಿಕೆ ಬೆನ್ನಲ್ಲೇ ಸಿಕ್ಕಾಪಟ್ಟೆ ಎಂಬಾರಸ್ಮೆಂಟ್ಗೂ ಕೂಡ ಮುಖ್ಯಮಂತ್ರಿಗಳು ಒಳಗಾದರೂ ಕೊಂಚ ಬೇಸರದಲ್ಲೇ ಕಾರ್ಯಕ್ರಮದಿಂದ ಸಿಎಂ ನಿರ್ಗಮಿಸಿದ್ದು ಕೂಡ ಕಂಡುಬಂತು. ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡ್ ಪಾರ್ಟಿ ಸರ್, ಇದು ಡೆಮಾಕ್ರಸಿ. ಹೈಕಮಾಂಡ್ ಅವರು ಏನು ತೀರ್ಮಾನ ಮಾಡ್ತಾರೆ ಆ ಥರ ನಡ್ಕೊಳ್ಳೋದು. ಹೈಕಮಾಂಡ್ ಅಲ್ಟಿಮೇಟ್ಲಿ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಹಂಗೆ. ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಇಸ್ ಅ ಹೈಕಮಾಂಡ್ ಪಾರ್ಟಿ ಅಂತ ಹೇಳಿದ್ರು. ಒಂದ್ ಕಡೆಗೆ ಇಂಟರ್ನಲ್ ಡೆಮೋಕ್ರಸಿ ಅನ್ನುವಂತಹ ಶಬ್ದವನ್ನ ಕೂಡ ಬಳಸಿದ್ರು. ಸೊ ಡಿಸ್ಟರ್ಬ್ ಆಗಿದ್ದೋದಂತೂ ಬಹಳ ಸ್ಪಷ್ಟ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ಮುಖ್ಯಮಂತ್ರಿಗಳ ರಿಯಾಕ್ಷನ್ ಗಮನಿಸ್ತಾ ಇದ್ರೆ ಒಂದ್ ಕಡೆಗೆ ಇಂಟರ್ನಲ್ ಡೆಮೋಕ್ರಸಿಯ ಪ್ರಸ್ತಾಪ, ಇನ್ನೊಂದು ಕಡೆಗೆ ಹೈಕಮಾಂಡ್ ನಿರ್ಧಾರ ಅಂತ ಹೇಳ್ತಾ ಇದ್ದಾರೆ. ಬಹಳ ವಿಚಲಿತರಾದಂಗೆ ಕಾಣಿಸ್ತಾ ಇದೆ ಮುಖ್ಯಮಂತ್ರಿಗಳು. ಸಹಜವಾಗಿ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಇಂಥದ್ದೊಂದು ಡಿಮ್ಯಾಂಡ್ ಅಂತೂ ಒಂದು ಸಮುದಾಯದಿಂದ ಬರುತ್ತೆ, ಆ ಸಮುದಾಯದ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಅಂತ. ಬಟ್ ಇಷ್ಟು ನೇರವಾಗಿ ಬರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಅನ್ನ ಮುಖ್ಯಮಂತ್ರಿಗಳು ಮಾಡಿರ್ಲಿಲ್ಲ ಅಂತ ಅನ್ಸುತ್ತೆ. ಹೀಗಾಗಿ ಅದನ್ನ ಅರಗಿಸಿಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆದಂಗೆ ಕಾಣಿಸ್ತಾ ಇದೆ. ಮಮತಾ, ಒಂದು ಕಾರ್ಯಕ್ರಮ ಕೂಡ ಸರ್ಕಾರಿ ಕಾರ್ಯಕ್ರಮವಾಗಿತ್ತು. ಯಾಕೆಂದರೆ ಕೆಂಪೇಗೌಡ ಜಯಂತಿಯನ್ನು ಆಚರಣೆಗೆ ತಂದಂಥವ್ರು, ಪ್ರಾಧಿಕಾರವನ್ನು ಮಾಡಿದಂಥವ್ರು ಅಂದರೆ ಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯ ಅವರು. ಈ ಬಾರಿ ಅವರು ಸರ್ಕಾರದ ಕಾರ್ಯಕ್ರಮಕ್ಕೆ ಸ್ವಾಮೀಜಿಗಳನ್ನ ಸಹಜವಾಗಿ ಸಮುದಾಯದ ಸ್ವಾಮೀಜಿಗಳನ್ನ ಆಹ್ವಾನಿಸಿದರು. ಆದರೆ ಸರ್ಕಾರಿ ಕಾರ್ಯಕ್ರಮದ ವೇದಿಕೆಯಲ್ಲಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಇಂಥ ಒಂದು ಸಮುದಾಯದ ಬೇಡಿಕೆಯನ್ನು ಮುಂದಿಟ್ಟಂಥದ್ದು ಅಥವಾ ಸಮುದಾಯದ ಧ್ವನಿ ಎಂಬ ರೀತಿಯಲ್ಲಿ ಸ್ವಾಮೀಜಿಯವರು ಮಾತನಾಡಿರುವಂಥದ್ದು ಸಹಜವಾಗಿ ಮುಖ್ಯಮಂತ್ರಿಗಳಿಗೆ ಒಂದು ರೀತಿಯ ಮುಜುಗರ, ಇರಿಸುಮುರುಸನ್ನು ಉಂಟು ಮಾಡುವಂಥ ಬೆಳವಣಿಗೆ. ಯಾಕಂದರೆ ಪಕ್ಷ ತೀರ್ಮಾನ ಮಾಡಬೇಕು ಅಥವಾ ಪಕ್ಷದ ಮಟ್ಟದಲ್ಲಿ ಏನು ಒಪ್ಪಂದ ಆಗಿದೆ ಸಿಎಂ ಮತ್ತು ಡಿ.ಸಿ.ಎಂ ನಡುವೆ ಅನ್ನುವಂಥದ್ದು ಪ್ರಮುಖ. ಶಾಸಕರು ಒಪ್ಪಬೇಕು, ಏನೇ ಅಂದರೂ ಕೂಡ ಯಾವುದೇ ಸಮುದಾಯದ ಒತ್ತಾಯ ಮತ್ತು ಒತ್ತಡಗಳಿದ್ರೂ ಕೂಡ ಡೆಮೊಕ್ರೆಟಿಕ್ ಸೆಟಪ್ ಅಲ್ಲಿ ಶಾಸಕರುಗಳು ಒಪ್ಕೊಳ್ಬೇಕು ಅಥವಾ ಪಕ್ಷದ ಹೈಕಮಾಂಡ್ ಒಪ್ಪಬೇಕಾಗುತ್ತೆ. ಆದರೆ ಸ್ವಾಮೀಜಿಯವರು ಕೊಟ್ಟಂಥ ಹೇಳಿಕೆ ಒಂದು ಸಮುದಾಯದ ಕಾರ್ಯಕ್ರಮ ಅಥವಾ ಸರ್ಕಾರಿ ಕಾರ್ಯಕ್ರಮದ ವೇದಿಕೆಯಲ್ಲಿ ಕೊಟ್ಟಂಥ ಹೇಳಿಕೆ ಸಹಜವಾಗಿ ಮುಖ್ಯಮಂತ್ರಿಗಳನ್ನ ಸ್ವಲ್ಪ ಮಟ್ಟದ ಇರಿಸುಮುರುಸಿಗೆ ಒಳಗಾದಂತೆ ಕಾಣಿಸ್ತಾ ಇತ್ತು. ಅದಕ್ಕೆ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅನ್ನುವ ಮೂಲಕ ಒಂದು ರೀತಿಯ ಸಮರ್ಥನೆಯನ್ನು ಕೊಟ್ಟುಕೊಂಡು ಮುಖ್ಯಮಂತ್ರಿಗಳು ಹೋದರೂ ಕೂಡ ಸಹಜವಾಗಿ ಅವ್ರನ್ನ ಒಂದು ರೀತಿಯ ಇರಿಸುಮುರುಸಿಗೆ ಒಳಮಾಡಿದಂತ ಹೌದು ಈ ಒಂದು ಬೆಳವಣಿಗೆ. ಮಮತಾ, ಇರಿಸು ಮುರುಸು ಆಮೇಲೆ ಇಷ್ಟು ಡೈರೆಕ್ಟ್ ಆಗಿ ಬಾಣಗಳ ಪ್ರಯೋಗ ಆಗತ್ತೆ ಅಂತ ಮುಖ್ಯಮಂತ್ರಿಗಳು ಕೂಡ ಅಂದಾಜಿಸಿರ್ಲಿಲ್ಲ ಅಂತ ಅನ್ಸುತ್ತೆ. ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡ್ ಪಾರ್ಟಿ ಸರ್, ಇದು ಡೆಮಾಕ್ರಸಿ. ಹೈಕಮಾಂಡ್ ಅವರು ಏನು ತೀರ್ಮಾನ ಮಾಡ್ತಾರೆ ಆ ಥರ ನಡ್ಕೊಳ್ಳೋದು. ಹೈಕಮಾಂಡ್ ಅಲ್ಟಿಮೇಟ್ಲಿ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಹಂಗೆ. ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡ್ ಪಾರ್ಟಿ ಸರ್, ಇದು ಡೆಮಾಕ್ರಸಿ. ಹೈಕಮಾಂಡ್ ಅವರು ಏನು ತೀರ್ಮಾನ ಮಾಡ್ತಾರೆ ಆ ಥರ ನಡ್ಕೊಳ್ಳೋದು. ಹೈಕಮಾಂಡ್ ಅಲ್ಟಿಮೇಟ್ಲಿ ಹೈಕಮಾಂಡ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಿಯಾಕ್ಷನ್ ಗಮನಿಸ್ತಾ ಇದ್ರಿ. ಹೈಕಮಾಂಡ್ ಪಾರ್ಟಿ, ಹೈಕಮಾಂಡ್ ಡಿಸಿಷನ್ನೇ ಅಲ್ಲಿ ಫೈನಲ್ ಅಂತ ಹೇಳಿದ್ರು. ಆಮೇಲೆ ಇನ್ನೊಂದು ಕಡೆಗೆ ಇಂಟರ್ನಲ್ ಡೆಮೋಕ್ರಸಿಯ ಪ್ರಸ್ತಾಪ. ಸೊ ಅಡ್ಡಕತ್ತರಿಯಲ್ಲಿ ಹೈಕಮಾಂಡ್ ಸಿಲುಕಿರೋದು ಎಷ್ಟು ಸತ್ಯವೋ ಅದೇ ರೀತಿ ಪದತ್ಯಾಗದ ಬಗ್ಗೆ ಇಷ್ಟು ದೊಡ್ಡ ವೇದಿಕೆಯಲ್ಲಿ ಒಂದು ಹೇಳಿಕೆ ಅಥವಾ ಮನವಿ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಅನ್ನ ಕೂಡ ಮುಖ್ಯಮಂತ್ರಿಗಳು ಮಾಡಿರಲಿಲ್ಲ. ಮತ್ತು ಮಾಸ್ಟರ್ ಸ್ಟ್ರೋಕ್ ಇದು, ಚೆಸ್ ಗೇಮ್ನಲ್ಲಿ ನನ್ನ ಹತ್ರ ಚೆಸ್ ಗೇಮ್ ಆಡ್ತಾ ಇದ್ದಾರೆ ಅಂತ ಈ ಹಿಂದೆ ಡಿ.ಕೆ. ಶಿವಕುಮಾರ್ ಹೇಳ್ತಾ ಇದ್ರು. ಅದರಲ್ಲಿ ಮೇಜರ್ ಚೆಕ್ ಮೇಟ್ ಅನ್ನ ಡಿ.ಕೆ. ಶಿವಕುಮಾರ್ ಬಳಗ ಕೊಡುವಲ್ಲಿ ಯಶಸ್ವಿ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ.